ನನ್ನ ಹೆಸರು ಹೇಮಣ್ಣ ಅಂತೇಳಿ. ನಾನು ಇಲ್ಲಿ ಪಕ್ಕದ ಹಳ್ಳಿ ಬುರುಡುಕುಂಟೆ ಗ್ರಾಮದವನು. ಈ ಶಾಲೆಯಲ್ಲಿ ನಾನು 94-95ನೇ ಶಾಲೆಯಲ್ಲಿ SSLC ಬ್ಯಾಚ್ ವಿದ್ಯಾರ್ಥಿ. ಈಗ ಸುಮಾರು 30 ವರ್ಷಗಳ ಹಿಂದೆ ನಾನು ಈ ಶಾಲೆಯಲ್ಲಿ ಕಲ್ತಿದ್ದು. ಅವತ್ತು ನೋಡಿದ ಮಟ್ಟಿಗೆ ಈ ಶಾಲೆ ಇಷ್ಟೊಂದು ಸುಸಜ್ಜಿತವಾದಂಥ ಅಭಿವೃದ್ಧಿಯ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ ನಾನು ಹೇಳ್ತೀನಿ. ಇದ್ದಂಥ ಸ್ಥಿತಿಯಲ್ಲಿ ನಮಗೆ ವಿದ್ಯಾವನ್ನು ಕೊಟ್ಟು 2 ಹೊತ್ತು ಊಟವನ್ನು ಕೊಟ್ಟು ಕೃಷ್ಣಶಾಸ್ತ್ರಿಗಳು ಈ ಒಂದು ಮೈದಾನದಲ್ಲಿ ನಮ್ಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಸಿದರು. ಅವತ್ತು ಒಳ್ಳೆಯ ಬೋಧಕ ವರ್ಗ ಇದರಿಂದ ನಾವಿವತ್ತು ಈ ಒಂದು ಸ್ಥಿತಿಯಲ್ಲಿ ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೀನಿ ಸರ್. ಮತ್ತು ಈ ಸುತ್ತಮುತ್ತ ಯಾವುದೇ ಒಂದು ಐಸ್ಕ್ರೀಮ್ ನಮಗೆ ಒಂದು ಅವತ್ತಿನ ಕಾಲಕ್ಕೆ ಒಂದು ಕಟ್ಟಿಕೊಳ್ತು. ಮಹಾವಿದ್ಯಾಲಯ ಆಗಿದ್ದರಿಂದ ನಾವು ಇವತ್ತು ಇಷ್ಟೊಂದು ಉನ್ನತವಾದಂಥ ಎಲ್ಲ ನಮ್ಮ ಹಿಂದಿರ್ತಕ್ಕಂಥ ಎಲ್ಲ ನಮ್ಮ ಟೀಚರ್ಸು, ಉಪನ್ಯಾಸಕರು ಮತ್ತು ಪ್ರೈವೇಟ್ ಎಲ್ಲರೂ ಸಮೇತ ನಾವು ಇವತ್ತು ಇಷ್ಟು ಮಟ್ಟಿಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಈ ಒಂದು ವಿದ್ಯಾಸಂಸ್ಥೆ. ಆ ಒಂದು ಕೃಷ್ಣಶಾಸ್ತ್ರಿಗಳಿಗೆ ನಮ್ಮ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀವಿ. ನಮಗೆ ಬರೀ ವಿದ್ಯೆ ಜೊತೆಗೆ ಇಲ್ಲಿ ಹಾಸ್ಟೆಲನ್ನು ಅವರು ಉಚಿತವಾಗಿ ನಡೆಸಿ ನಮ್ಗೆ ಯಾವುದೇ ಫೀಸ್ ತಗೊಳ್ದಂಗೆ 2 ಹೊತ್ತು ಊಟವನ್ನು ಕೊಟ್ಟು ಪ್ರತಿದಿನ ಇಲ್ಲೇ ನಮಗೆ ಆಶ್ರಯವನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ಕಲಿಸಿದರು. ಈ ಒಂದು ಶಾಲಾ ಮೈದಾನಕ್ಕೆ ಇವತ್ತು 30 ವರ್ಷಗಳ ನಂತರ ಮತ್ತೆ ಸರೋಜಾ ಮೇಡಮ್ ಅವರ ಒಂದು ನಿವೃತ್ತಿಯ ಸಂದರ್ಭ ಇರೋದ್ರಿಂದ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡೋಣ, ಈ ಶಾಲೆಯನ್ನು ನೋಡೋಣ, ನಾವೆಲ್ಲರೂ ಒಂದು ಕಡೆ ಕಲ್ತಂಗಾಗುತ್ತೆ ಅಂತೇಳಿ ಬಂದಿರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತಿದೆ. ಸರೋಜಾ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಉತ್ತಮವಾದಂಥ ಒಬ್ಬ ರಾಜ್ಯಶಾಸ್ತ್ರದ ಒಳ್ಳೆಯ ಒಂದು ಬೋಧನೆಯನ್ನು ಮಾಡ್ತಾಯಿದ್ರು. ಸರಳ ಸಜ್ಜನಿಕೆ ಸ್ವಭಾವದವರು. ಅವ್ರ ಮುಖದಲ್ಲಿ ಯಾವತ್ತೂ ನಾವು ಒಂದು ಆಡಂಬರವನ್ನು ನಾವು ನೋಡಿಲ್ಲ ಸರ್. ಹಳೆ ಕಾಲದ್ದು ವಿದ್ಯಾಭ್ಯಾಸನೇ ನೆನಪಾಗುತ್ತೆ. ಯಾಕಂದರೆ ಮೊದಲೆಲ್ಲ ಕುಟೀರ ಅಂತೇಳಿ ಮಾಡ್ತಿದ್ರು. ಆ ಕುಟೀರದಲ್ಲಿ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಿದ್ರು. ನೀವು ಗೊತ್ತಿರೋ ಹಾಗೆ ನೀವು ಇಲ್ಲಿ ಓದಿದ್ರಿ, ಮತ್ತು ಏನು ಅನಿಸುತ್ತೆ? ಇಲ್ಲಿ ಈ ಶಾಲೆಯಲ್ಲಿ ಓದಿರೋಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ನಾನು ಗಾಯತ್ರಿ ಅಂತ BL. ಈ ಶಾಲೆ ಇಲ್ಲ ಅಂದರೆ ನಾವಿಷ್ಟು PUC ವರೆಗೂ ನಾವು ಓದೋಕ್ಕೆ ಸಾಧ್ಯ ಇರುತ್ತೆ. ಯಾಕಂದರೆ ಹೆಣ್ಮಕ್ಳು ಅಂತ ನಮ್ಮನ್ನ ಬೇರೆ ಹೊರಗಡೆ ಎಲ್ಲೂ ಕಳಿಸ್ತಿರ್ಲಿಲ್ಲ. ಈ ಒಂದು ಶಾಲೆ ಹತ್ರ ಇರೋದ್ರಿಂದ ನಾವು ತುಂಬ ಅನುಕೂಲ ಆಯ್ತು. ನಾವು ಬರೀ ಇಲ್ಲಿ ಓದೊಂದೇ ಕಲ್ತಿಲ್ಲ, ಸಂಸ್ಕೃತಿ, ಸಂಸ್ಕಾರ, ಪ್ರತಿಯೊಂದು ಶಿಸ್ತು ನಾವು ಮತ್ತು ಇದರಿಂದನೇ ನಮಗೆ ಒಂದು ಪ್ರೇರಣೆ ಆಗಿ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸೋದಾಗಲಿ ಎಲ್ಲದಕ್ಕೂ ನಮಗೆ ಈ ಶಾಲೆಯಲ್ಲಿ ಓದಿರೋಕ್ಕೆ ತುಂಬ ಹೆಮ್ಮೆ ಆಗಿದೆ. ಅದೇ ರೀತಿ ಶ್ರೀ ಕೃಷ್ಣಶಾಸ್ತ್ರಿಗಳು ಈ ಒಂದು ಶಾಲೆಯನ್ನು ಕಟ್ಟದೆ ಹೋಗಿದ್ರೆ ಭಾಳ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದು. ಭಾಳ ಜನ ಭವಿಷ್ಯನೇ ಕಟ್ಕೊಳಕ್ಕಾಗ್ತಿರ್ಲಿಲ್ಲ. ತುಂಬ ಮಕ್ಕಳು ಈ ಒಂದು ಶಾಲೆಯಲ್ಲಿ ಓದಿರೋರು ತುಂಬ ಸಂಸ್ಕಾರ ಕಲ್ತಿದ್ದಾರೆ, ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ, ಚೆನ್ನಾಗಿದ್ದಾರೆ. ನಮಗೆ ಈ ಶಾಲೆಯಲ್ಲಿ ಹೋಗಿರೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇವತ್ತು ಸರೋಜಮ್ಮ ಮೇಡಮ್ ಅವರು ಇವತ್ತು ಏನು ರಿಟೈರ್ಡ್ ಆಗಿದ್ದಾರೆ, ಅವರಿಗೆ ಒಂದು ಸನ್ಮಾನ ಇರೋದ್ರಿಂದ ಬಂದಿದ್ದೀವಿ. ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಅವ್ರು ಇದ್ದಿದ್ದು ಇನ್ನೂ ಚೆನ್ನಾಗಿ, ಇನ್ನೂ ಸ್ವಲ್ಪ ಮಕ್ಕಳು ಚೆನ್ನಾಗಿ ಓದೋರು, ಕಲಿಯೋರು, ಭವಿಷ್ಯ ರೂಪಿಸ್ಕೊಳ್ಳೋರು. ಆಗಲೇಬೇಕಾಗಿರೋದು ಕಾರ್ಯಕ್ರಮ ಆಗಿರೋದ್ರಿಂದ ಬಂದಿದ್ದೀವಿ. ಈ ಶಾಲೆಯಲ್ಲಿ ಹೋಗಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ.